ಸರ್ ಕೆಲ ಆಯುರ್ವೇದಿಕ್ ವೈದ್ಯರು ನಾಟಿ ವೈದ್ಯರು HIV ನಾವು ಔಷಧ ಕೊಡ್ತೀವಿ ಅಂತ ಹೇಳಿ ಈ HIV ಗೌರ್ಮೆಂಟ್ ನೋಡಿ, ಈಗ ಕೊಡ್ತಾರೆ. ಎಲ್ಲ ವೈದ್ಯರು, ಎಲ್ಲ ಆಸ್ಪತ್ರೆಯವರು, ಎಲ್ಲ ನರ್ಸಿಂಗ್ ಹೋಮ್ಗಳು ತಮ್ಮ ಎಲ್ಲ ವೈದ್ಯರು ಅವರ ಕ್ಲಿನಿಕ್ ಮುಂದೆ ಇರ್ಬೋದು, ಎಲ್ಲ ಅವರ ಆಸ್ಪತ್ರೆ ಮುಂದೆ ಸ್ಪಷ್ಟವಾದಂಥ ಬೋರ್ಡ್ಗಳನ್ನ ಹಾಕೋಬೇಕು. ಅದು ಆಯುಷ್ ಅವ್ರಿಗೇನೆ ಪ್ರತ್ಯೇಕವಾದಂಥ ಒಂದು ಬಣ್ಣ ಕೊಟ್ಟಿದ್ದೇವೆ. ಇದು ನೀಲಿ ಬಣ್ಣ, ಅದಕ್ಕೆ ನೀಲಿ ಬಣ್ಣ, ಆಯುಷ್ ಅವ್ರಿಗೆ ಹಸಿರು ಬಣ್ಣ, ಗ್ರೀನ್ ಹಸಿರು ಬಣ್ಣ, ಆ ಬೋರ್ಡನ್ನು ಹಾಕೋಬೇಕು. ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಬೇಕು ಇವರು ಏನು ಸರ್ಟಿಫೈಡ್ ಡಾಕ್ಟರ್ ಇಲ್ವಾ, ಮತ್ತು ಅದನ್ನ ಡಿಸ್ಪ್ಲೇ ಆಗಬೇಕು. ಇದು ನಕಲಿ ಡಾಕ್ಟರ್ಗಳ ಹತ್ರ ಅವಾಗ ಯಾರು ಅಂತ ಗೊತ್ತಾಗಬೇಕು. ಕ್ರಮ ತಗೊಳ್ಬೇಕು ನಾವು. ಆಯ್ತು, ಅದ್ರ ಬಗ್ಗೆ ಖಂಡಿತ ನಾನು ಹೇಳ್ತೀನಿ, ಕ್ರಮ ತಗೊಳ್ಬೇಕು. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರೆ ಏನು ಬಿಜಾಪುರ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಿದ್ದೀನಿ. ಇವತ್ತು ಜಿಲ್ಲಾ ಆಸ್ಪತ್ರೆ ಬಂದು ವೀಕ್ಷಣೆ ಮಾಡಿದ್ದೀನಿ. ಇಲ್ಲಿಗೆ ಈಗ ಫೈರ್ ಸೇಫ್ಟಿ ಇಲ್ಲ. ಪ್ರತಿಯೊಂದು ಆಸ್ಪತ್ರೆಗೂ ಫೈರ್ ಸೇಫ್ಟಿ ಇರಬೇಕಾಗ್ತದೆ. ನಾವು ಡೈಲಿ ನೋಡ್ತೀವಿ ಫೈರ್ ಆಕ್ಸಿಡೆಂಟ್ ಆಗಿ ಎಷ್ಟು ಜನ ತೀರೋದು. ಅದಕ್ಕೆ ಇಲ್ಲಿಗೆ ಸುಮಾರು 4 ಕೋಟಿ ರೂಪಾಯಿಯನ್ನ ಪೂರ್ತಿಯಾಗಿ ಇದಕ್ಕೆ ಸಂರಕ್ಷಣೆ, ಯಾಕಂದರೆ ಹಳೆ ಕಟ್ಟಡ ಇದನ್ನು ಮಾಡೋದಕ್ಕೆ ಈಗ ಅನುದಾನ ಕೊಡ್ತಾ ಇದ್ದೀವಿ. ಎರಡನೆಯದು, ನಮ್ಮ ಏನೀಗ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿದ್ದಾರೆ, ಅದಕ್ಕೆ ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಸಲಕರಣೆಗಳು ಬೇಕಾಗಿದೆ. ಅದನ್ನು ಕೊಡಿಸೋದಕ್ಕೆ ನಾನೀಗ ಒಂದು ಹಂತದಲ್ಲಿ ನಮ್ಮ ಹತ್ರ ಸ್ವಲ್ಪ ಅನುದಾನ ಇದೆ. ಅನುದಾನದಲ್ಲಿ ಸಲಕರಣೆ ಕೊಡೋದಕ್ಕೆ 3 ಬೆಡ್ಗೆ ಆಗುವಷ್ಟು ಸಲಕರಣೆಗಳು ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೇನೆ. ಅಲ್ಲಿ 200 ಬೆಡ್ ಇರುವಂಥ ಆಸ್ಪತ್ರೆ. ಅದಕ್ಕೆ ಇನ್ನು ಉಳಿದಿರೋದಕ್ಕೆ ಏನು ಮಾಡಬೇಕು ಅಂತ ಕ್ರಮ ತಗೊಂಡು ಅದಕ್ಕೆ ಮಾನವ ಸಂಪನ್ಮೂಲ ಬೇಕು, ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಆಸ್ಪತ್ರೆ ಪೂರ್ತಿ ಜನರಿಗೆ ಅರ್ಪಣೆ ಆಗಬೇಕು, ಬಳಕೆ ಆಗಬೇಕು. ಆಮೇಲೆ 3ನೇದು, ಅಲ್ಲಿರುವಂಥ ಟ್ರಾಮಾ ಸೆಂಟರ್ ಇದೆ. ಟ್ರಾಮಾ ಸೆಂಟರ್ನ ಸಂಜಯ್ ಗಾಂಧಿ ಆಸ್ಪತ್ರೆ ಜೊತೆ ಮಾತನಾಡ್ತೀನಿ. ಅದು ನನ್ನ ಇಲಾಖೆಗೆ ಬರಲ್ಲ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಅದ್ರ ಬಗ್ಗೆ ನೋಡ್ತೀನಿ. ಇನ್ನು 4ನೇದು, ನಮ್ಮ ತಿಕೋಟ ಮತ್ತು ಕಣ್ಣೂರು ಅಲ್ಲಿ 2 CHCಗಳಿದೆ. ಅದು ಬಿಲ್ಡಿಂಗ್ ರೆಡಿ ಇದೆ, ಆದರೆ ಉಪಯೋಗ ಆಗ್ತಾ ಇಲ್ಲ. ಅದಕ್ಕೆ ಸಂಪೂರ್ಣವಾದಂಥ ಸಲಕರಣೆಗಳು ಮತ್ತು ಮಾನವ ಸಂಪನ್ಮೂಲ ಎರಡನ್ನೂ ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ತಿಕೋಟ ಮತ್ತು ಕಣ್ಣೂರು CHCಗಳು ಬಳಕೆ ಆಗಬೇಕು. 2-3 ವರ್ಷ ಆಗೋಯ್ತು ಕಟ್ಟಿ, ಅದು ಏನು ಯೂಸ್ ಮಾಡ್ತಾ ಇಲ್ಲ. ಅದನ್ನು ಈಗ ಈ ವರ್ಷದಲ್ಲೇ ಅದನ್ನು ಎಲ್ಲವನ್ನು ಕೂಡ ಕೊಡಿಸ್ತಕ್ಕಂಥ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಅದು ತಜ್ಞ ವೈದ್ಯರ ಕೊರತೆ ಇದೆ. ತಜ್ಞ ವೈದ್ಯರ ಕೊರತೆಯನ್ನು ನೀಗಿಸುವಂಥದ್ದು ನಾನು ಈಗಾಗಲೇ ಆದ ನಂತರ ಎಲ್ಲ ನಮ್ಮ PG ಡಾಕ್ಟರ್ಸ್ ಏನಿದ್ದಾರೆ ಕಡ್ಡಾಯವಾಗಿ ಎಲ್ಲ ಖಾಲಿ ಹುದ್ದೆಗಳಲ್ಲಿ ಅವ್ರನ್ನ ನಾವು ನೇಮಿಸ್ತೀವಿ. PGಯಿಂದ ಹೊರಗೆ ಬಂದಿರೋರು ಗ್ರಾಮೀಣ ಸೇವೆಯಲ್ಲಿ. ಸೊ ಅವನ್ನೆಲ್ಲನೂ ಕೂಡ ಎಲ್ಲೆಲ್ಲಿ ಖಾಲಿ ಇದೆ ತಜ್ಞ ವೈದ್ಯರು ಭರ್ತಿ ಮಾಡೋದು. ಅದೇ ಕೊರತೆ ಹೆಚ್ಚಿರುವಂಥದ್ದು ಅರವೈದ್ಯಕೀಯ ಸಿಬ್ಬಂದಿ, ನಮ್ಮ ಟೆಕ್ನಿಷಿಯನ್ಸು, ನರ್ಸ್ಗಳು, ಫಾರ್ಮಸಿಸ್ಟು. ಅದನ್ನು ನಾನು ಈಗ ನಮ್ಮ ಸರ್ಕಾರದ ಮಟ್ಟದಲ್ಲಿ ಅದನ್ನೆಲ್ಲ ನಾವು ಕಾಂಟ್ರಾಕ್ಟ್ ಮೇಲಾದರೂ ತಗೊಳ್ಳೋದಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀನಿ. ಅದು ಅನುಮೋದನೆ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ. ಅದಾದರೆ ಅಲ್ಲೂ ಕೂಡ ಅದನ್ನೆಲ್ಲ ಭರ್ತಿ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಮತ್ತು ಈ ಜಿಲ್ಲಾಸ್ಪತ್ರೆನ ವೈದ್ಯಕೀಯ ಕಾಲೇಜ್ ಆಗಲಿ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಅದು ನಾವು ಮುಂದೆ ನೋಡೋಣ. ಯಾಕಂದರೆ ಅದು ದೊಡ್ಡ ತೀರ್ಮಾನ. ಚೆಕಪ್ ಮಾಡೋಣ, ಗೊತ್ತಿಲ್ಲ, ನಾನು ಚೆಕಪ್ ಮಾಡೋಣ. ಹೋಗೋಣ.